ಚೈನಾದಲ್ಲಿ ಕಳ್ಳರೇ ಇಲ್ಲ ಅಂತಲ್ಲ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮು 1 ಗಂಟೆ ಆಗ್ತಿದೆ, ಕರೆಕ್ಟಾಗಿ ರಾತ್ರಿ 1 ಗಂಟೆ. ಸೊ ಇವಾಗ ನಾನು 1 ಗಂಟೆ ರಾತ್ರಿನಲ್ಲಿ ಚೈನಾ ಹೇಗಿರುತ್ತೆ ಅಂತ ನಿಮಗೆ ಈ ಒಂದು ಪುಟ್ಟ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋ ನೋಡಿ. ಸೊ ನೋಡಿ 1 ಗಂಟೆ ಆಗಿದೆ, ಆಲ್ಮೋಸ್ಟ್ ಸಿಟಿ ಸೆಂಟರೆಲ್ಲ ಲೈಟೆಲ್ಲ ಆಫ್ ಆಗೋಗಿದೆ 1 ಗಂಟೆ ಆಗಿರೋದಕ್ಕೆ. ಸೊ ಬನ್ನಿ, ಚೈನಾ ರಸ್ತೆಗಳು ಯಾವ ಥರ ಇರುತ್ತೆ 1 ಗಂಟೆಲಿ ಅಂತ ಇವಾಗ ತೋರಿಸ್ತೀನಿ. ಸೊ ನಾನು ಒಬ್ಬಳೇ ಆಚೆ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ನಾನು 1 ಗಂಟೆ ರಾತ್ರಿ ಆಚೆ ಬರ್ತಾ ಇರೋದು. ಹೇಗೆ ಅಂತೆಲ್ಲ ತೋರಿಸ್ತೀನಿ. ಚೈನಾ ಸುತ್ತಮುತ್ತ ಎಲ್ಲ ನಾವಿರೋ ಜಾಗ ಏರಿಯಾ ಫುಲ್ ಆಲ್ಮೋಸ್ಟ್ ತೋರಿಸ್ತೀನಿ. ನಿಂದೆ ಒಬ್ಬರು ಲೇಡೀಸ್ ಈಗ ತಾನೇ ಗಾಡಿನಲ್ಲಿ ಹೋದರು. ಸೊ ಚೈನಾ ಎಷ್ಟು ಸೇಫ್ಟಿ ಇದೆ ಹೆಣ್ಮಕ್ಳಿಗೆ ಅಂತಲೂ ಕೂಡ ತೋರಿಸ್ತೀನಿ. ಸ್ವಲ್ಪ ಕ್ಲಾರಿಟಿ ಕಡಿಮೆ ಕಾಣಿಸ್ತಿದೆ, ಏಕೆಂದರೆ ಅಪಾರ್ಟ್ಮೆಂಟ್ ಒಳಗೆ ಲೈಟು ಸ್ವಲ್ಪ ಬ್ರೈಟ್ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಆಚೆ ಹೋದ ತಕ್ಷಣ ಕ್ಲೀನಾಗಿ ಕಾಣಿಸ್ಬೋದು ಅನಿಸುತ್ತೆ, ಅಪಾರ್ಟ್ಮೆಂಟಿಂದ ಆಚೆ ಹೋದ ತಕ್ಷಣ. ಸೊ ಈ ವಿಡಿಯೋನ ತಪ್ಪದೇನೆ ಕೊನೆವರೆಗೂ ನೋಡಿ. ಸುಮಾರು ಅಂಗಡಿಗಳು ಓಪನ್ ಇದೆ ನೋಡಿ, ಅದೆಲ್ಲ ಆನ್ಲೈನ್ ಡೆಲಿವರಿಗೆ ಓಪನ್ ಇದೆ. ಹಾಗೆಯೇ ನಾನು ಹಿಂದೆ ಇನ್ನೂ ಗಾಡಿಗಳೆಲ್ಲ ಓಡಾಡ್ತಿದೆ. ಮತ್ತು ಅಲ್ಲಿ ಫುಡ್ ಸ್ಟ್ರೀಟ್ ಕೂಡ ಹಾಗೆ ಇಟ್ಟಿದ್ದಾರೆ. ಫುಡ್ ಸ್ಟ್ರೀಟ್ ಅಂತಂದರೆ ರೆಗ್ಯುಲರಾಗಿ ಇಡೋವಂಥ ಅಂಗಡಿ ಅಲ್ಲ ಅದು. ಸೊ ಇಲ್ಲಿ ಅಲೋ ಮಾಡೋದಿಲ್ಲ, ಪೊಲೀಸವ್ರು ಬೈತಾರೆ ಅಂತ ಇಷ್ಟೊತ್ತಿನ ಮೇಲೆ ಇಟ್ಟಿದ್ದಾರೆ. ನಾನು ಆ ಕಡೆ ಎಂಡಿಗೆ ಹೋಗಿದಾಗ ಆ ಕಡೆ ಇದ್ದರೆ ತೋರಿಸ್ತೀನಿ ಅದನ್ನು. ಮತ್ತು ಇಲ್ಲಿ ಕಾಣಿಸ್ತಿರೋದೆಲ್ಲ ಮೆಡಿಕಲ್ ಸ್ಟೋರು, ಅದೆಲ್ಲ ಕ್ಲೋಸ್ ಆಗಿದೆ. ಇವತ್ತು ಶುಕ್ರವಾರ, ಸೊ ವೀಕೆಂಡ್ ನೋಡಿ. ಇದು ತೈ ಮಸಾಜು, ತೈ ಸ್ಪಾ ಇದು. ಸೊ ಎಷ್ಟು ಜನ ನಿಂತಿದ್ದಾರೆ, ಒಳಗಡೆ ಇದ್ದಾರೆ. ವೀಕೆಂಡ್ ಇರುವಾಗಲೇ ಆಲ್ಮೋಸ್ಟ್ ಸುಮಾರು ಜನ ಮಸಾಜಿಗೆ ಅಂತ ಬರ್ತಾರೆ. 1 ಗಂಟೆ ಆಗಿದೆ ರಾತ್ರಿ. ಸೊ ನಾರ್ಮಲಾಗೆ ಫೀಲ್ ಆಗುತ್ತೆ. ವೀಕೆಂಡ್ ಇರೋದ್ರಿಂದ ಡ್ರಿಂಕ್ ಮಾಡಿರೋರು ಜಾಸ್ತಿ ಇರ್ತಾರೆ. ಸೊ ನಡ್ಕೊಂಡು ಬರ್ತಿರ್ತಾರೆ, ಅವರು ಗಾಡೀಲಿ ಹೋಗ್ತಿರ್ತಾರೆ. ಅಂದರೆ ಕಾರಲ್ಲಿ ಹೋಗೋರೆಲ್ಲರೂ ನಾನು ನೋಡಿರ್ತೀರ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಯಾವ ಥರ ಹೋಗ್ತಾರೆ ಅವರು ಅಂತ. ಅಂದರೆ ಸರ್ವಿಸ್ ತೊಗೋತಾರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದಿಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಜನ ಓಡಾಡ್ತಿದ್ದಾರೆ ಅಂತ ನೋಡಿ. ಲೇಡೀಸು ಜೆಂಟ್ಸು ಗಾಡಿನಲ್ಲಿ ಹೋಗ್ತಿದ್ದಾರೆ. ಎಲ್ಲ ಅವ್ರವ್ರ ಪಾಡು ಅವ್ರವ್ರಿಗೆ. ಇಲ್ಲಿ 6 ಗಂಟೆಗೂ ಬರೋದಿಲ್ಲ, ಎಷ್ಟು ಗಂಟೆ ರಾತ್ರಿಲಿ ಹೋದ್ರು ಅಷ್ಟೇ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಇನ್ ಕೇಸ್ ನಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂತಂದರೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಇಲ್ಲ ಎದುರುಗಡೆ ಜನ ಬರ್ತಿದ್ದಾರೆ, ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಲೇಡೀಸ್ ಬರ್ತಾ ಇದ್ದಾರೆ ನೋಡಿ. ಅವ್ರ ಪಾಡಿಗಷ್ಟೇ ಅವ್ರು ಹೋಗ್ತಿರ್ತಾರೆ, ನಮ್ಮ ಪಾಡಿಗಷ್ಟೇ ನಾವು ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಏನು ಭಯ ಇಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ CC ಕ್ಯಾಮ್ರಾ ಇದೆ. ಅಂದರೆ ಚೈನಾದಲ್ಲಿ ಕಳ್ಳರೇ ಇಲ್ಲ ಅಂತಲ್ಲ, ಇಲ್ಲಿ ಕಳ್ಳರೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಕಳ್ಳರು ಇಲ್ಲ ಅಂದಿದ್ರೆ CC ಕ್ಯಾಮ್ರಾನು ಏನೂ ಆಗ್ತಿರಲಿಲ್ಲ, ಹಾಗೆ ಬಿಟ್ಬಿಡೋರು. ಸೊ ಕಳ್ಳರು ಇದ್ದಾರೆ ಅನ್ನೋ ಒಂದು ವಿಷಯಕ್ಕೇ ಇಲ್ಲಿ CC ಕ್ಯಾಮ್ರಾ ಆಗಿರ್ಬೋದು ಪ್ರತಿಯೊಂದು ಕಡೆನೂ ಇನ್ಸ್ಟಾಲ್ ಮಾಡಿರೋದು. ಜನ ಏನಂತಂದರೆ ಇಲ್ಲಿ ಹೆದರ್ತಾರೆ. ಸೊ ಇನ್ ಕೇಸ್ ಏನಾದ್ರೂ ಯಾರ ಮೇಲಾದರೂ ಅಟ್ಯಾಕ್ ಮಾಡಿದ್ರೆ, ಪಿಕ್ ಪಾಕೆಟ್ ಮಾಡೋಕ್ಕೆ ಹೋದರೆ ಅಥವಾ ಯಾರು ಹರಾಜ್ ಮಾಡೋಕ್ಕೆ ಹೋದರೆ ಇಲ್ಲಿ ಸ್ಟ್ರಿಕ್ಟ್ ಪನಿಷ್ಮೆಂಟ್ನ ಸ್ಪಾಟಲ್ಲೇ ಕೊಟ್ಬಿಡ್ತಾರೆ, ಬೇಗ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಅದೊಂದು ರೀಸನ್ಗೋಸ್ಕರ ಜನ ಸಖತ್ ಹೆದರ್ತಾರೆ. ಜನಕ್ಕೆ ಆ ಭಯ ಇದೆ. ಸೊ ಭಯ ಇರೋದ್ರಿಂದ ಯಾರೂ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲ ಕಡೆ CC ಕ್ಯಾಮ್ರಾ ಇರೋದು. ನೋಡಿ 1 ಗಂಟೆ ಆಗಿದೆ, ಲೇಡೀಸ್ ಎಷ್ಟು ಚೆನ್ನಾಗಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರೆಲ್ಲರೂ 1 ಗಂಟೆ ಓಡಾಡೋರೆಲ್ಲ ಕೆಟ್ಟವರು ಅಂತಲ್ಲ ಇಲ್ಲಿ. ಸೊ ನಾರ್ಮಲ್ ಜನಗಳೂ ಮಧ್ಯರಾತ್ರಿಲೆಲ್ಲ ಓಡಾಡ್ತಾರೆ ಆರಾಮಾಗಿ. ಸೊ ಅಂದರೆ ಸೇಫ್ಟಿ ಭಯ ಅದೆಲ್ಲ ಏನೂ ಇರೋದಿಲ್ಲ. ಏನಂತ ಅಂದ್ಕೊಂಡ್ಬಿಡ್ತಾರೆ ಅಂದರೆ 12 ಗಂಟೆಗೆ 1 ಗಂಟೆಗೆ ಓಡಾಡೋ ಹೆಣ್ಮಕ್ಳುಗಳೆಲ್ಲ ಸರಿಗಿರೋದಿಲ್ಲ ಅನ್ನೋ ಥರ ಫೀಲ್ ಬಂದಿರುತ್ತೆ. ಬಟ್ ಇಲ್ಲಿ 12 ಗಂಟೆ 2 ಗಂಟೆ 3 ಗಂಟೆ ಎಲ್ಲ ನಾರ್ಮಲ್ ಲೈಫ್ನ ಲೀಡ್ ಮಾಡೋವಂಥ ಸಾಮಾನ್ಯ ಜನಗಳು ಕೂಡ ಓಡಾಡ್ತಾರೆ ಚೈನಾದಲ್ಲಿ. ನೋಡಿ, ನಾನು ಅಲ್ಲಿಂದ ನಮ್ಮ ಮನೆಯಿಂದ ಈ ರೋಡ್ವರೆಗೂ ನಡ್ಕೊಂಡು ಬರ್ತಾಯಿದ್ದೀನಿ. ಸೊ ಯಾರೂ ಇದು ಮಾಡಲ್ಲ. ನಾನು ಇಲ್ಲಿಂದ ಪಕ್ಕದ ಊರವರೆಗೂ ನಡ್ಕೊಂಡೋದ್ರೂ ಪೊಲೀಸವ್ರು ಬಂದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೋ ಹೊರತು ಪಕ್ಕದ ಊರವರೆಗೂ ಹೋಗ್ತಿದ್ದೀವಿ ಅಂತಂದರೆ ಯಾರು ಏನೂ ಡಿಸ್ಟರ್ಬ್ ಮಾಡೋ ಥರ ಎಲ್ಲ ಮಾಡೋದಿಲ್ಲ. ನೋಡಿ ಮಧ್ಯರಾತ್ರಿ ಚೈನಾ ಯಥಾ ಪ್ರಕಾರ ಹೇಗಿದೆ ಅಂತ. ನಾನು ಈ ಕಡೆ ಒಂದು ಫುಡ್ ಸ್ಟ್ರೀಟ್ ಕೂಡ ಇದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ ಬನ್ನಿ, ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಆರಕ್ಷಕರದ್ದು ಒಂದು ಸ್ಟೇಷನ್ ಇದೆ ಇಲ್ಲಿ ನೋಡಿ. ಇಲ್ಲೂ ಕೂಡ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಒಳಗಡೆ ಆರಕ್ಷಕರು ರೆಸ್ಟ್ ಮಾಡ್ತಿರ್ತಾರೆ. ಅವ್ರ ರೆಸ್ಟಿಗೆ ಅಂದರೆ ಆನ್ ಡ್ಯೂಟಿಗೆ ಅಂತ ಇಟ್ಟಿರೋವಂಥ ಜಾಗ ಇದೆ ನೋಡಿ. ಅಲ್ಲೊಬ್ರು ಹೋಗ್ತಾ ಇದ್ದಾರೆ. ಅವ್ರದ್ದು ಗಾಡಿಗಳು ನೋಡಿ ಹೇಗಿದೆ ಅಂತ ನೋಡಿ. ಪೊಲೀಸವ್ರ ಗಾಡಿ ಯಾವ ಥರ ಇದೆ ಅಂತ, ಹಿಂದ್ಗಡೆ ಏನೇನು ಇಟ್ಕೊಂಡಿದ್ದಾರೆ ಬಂದೋಬಸ್ತಾಗಿ ಪೊಲೀಸವರು. ಸೊ ನೋಡಿ ಒಳಗಡೆ ಎಷ್ಟು ಜನ ಪೊಲೀಸವ್ರು ನಿಲ್ಲಿಸಿದ್ದಾರೆ. ಸೊ ಅಷ್ಟು ಜನನೂ ಒಳಗಡೆ ಇದ್ದಾರೆ ಆನ್ ಡ್ಯೂಟಿ. ಯಾರು ಬರ್ತಾರೆ ಕಳ್ಳರು? ಇಷ್ಟು ಸೇಫ್ಟಿ ಇರುವಾಗ
ಕಳ್ಳರು ಬಂದು ಏನು ಮಾಡ್ತಾರೆ, ಏನು ಮಾಡ್ಕೊಳಕ್ಕಾಗುತ್ತೆ ಹೇಳಿ ಜನಗಳ ಅಲ್ವಾ, ಏನೂ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಕಡೆ ಹೋಗೋಣ, ಈ ಕಡೆ ಈ ರೋಡ್ನ ತೋರಿಸ್ತೀನಿ ನಿಮಗೆ. ನಾನು ಚೈನಾದಲ್ಲಿ 3 ಗಂಟೆ ಅಲ್ಲ 4 ಗಂಟೆ ರಾತ್ರಿಗೂ ಒಬ್ಬಳೇ ಬರ್ತೀನಿ ಆರಾಮಾಗಿ. ಸೊ ಬಂದಿಲ್ಲ, ಬರ್ತೀನಿ, ಆ ಧೈರ್ಯ ಇದೆ ನನಗೆ. ಒಂದು ಭಯ ಆಗ್ತಿದ್ದು ಅಂದರೆ ಏನು ಅಂತಂದರೆ ಕಳ್ರಿಗೆ ಭಯ ಇಲ್ಲ, ಜನಗಳ ಮೇಲೆ ಭಯ ಇರಲಿಲ್ಲ. ನನಗೆ ಭಯ ಆಗ್ತಿದ್ದಂದರೆ ಯಾರು ಓಡಾಡ್ತಿರೋ ರೋಡಲ್ಲಿ ದೆವ್ವಗಳು ಬಂದುಬಿಟ್ರೆ ಅಂತ ಭಯ ಆಗ್ತಿತ್ತು ಅಷ್ಟೇ. ಯಾಕೆಂದರೆ ನಮ್ಮ ಕಡೆ ಎಲ್ಲ ಬಿಳಿ ಸೀರೆ ಆ ಥರ ಗೆಟಪ್ನ ತೋರಿಸ್ತಾರೆ ದೆವ್ವದ್ದು. ಬಟ್ ಚೈನಾದಲ್ಲೆಲ್ಲ ವೈಟ್ ಗೌನ್ಗಳು. ಸೊ ಆ ಥರ ಏನಾದ್ರು ಕಾಣಿಸ್ಬಿಟ್ರೆ ಅನ್ನೋ ಭಯ ಅಷ್ಟೇ ಹೊರತು ಇನ್ನೇನು ಭಯ ಇಲ್ಲ ನನಗೆ. ಸೊ ನಾನೊಂದು ಫುಡ್ ಸ್ಟ್ರೀಟ್ಗೆ ಹೋಗ್ತಿದ್ದೀನಿ. ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ, ಲೇಡೀಸಿಂದ ಹಿಡಿದು ಜೆಂಟ್ಸ್ವರೆಗೂ ಒಂದೇ ಕಡೆ ಇರ್ತಾರೆ. ಸೊ ಇಲ್ಲಿ ಏನೂ ತೊಂದರೆ ಆಗಲ್ಲ ನೋಡಿ, ಎಷ್ಟು ವಿಶಾಲವಾಗಿ ಸೈಲೆಂಟಾಗಿದೆ ಚೈನಾ. ಈ ಒಂದು ರೋಬೋಟ್ನ ಗಾಡಿ ಇಲ್ಲ ನಿಂತ್ಕೊಂಡ್ಬಿಟ್ಟಿದೆ, ಮೋಸ್ಟ್ಲಿ ರೆಸ್ಟ್ ಮಾಡ್ತಿದೆ ಅನಿಸುತ್ತೆ. ಹಿಂದ್ಗಡೆ ರೆಸ್ಟ್ ಮಾಡ್ತಾ ಇದೆ ಅದು ಗಾಡಿ. ಹಿಂದೆ ಈ ಕಡೆ ಎಲ್ಲ ಜನ ಕುಡಿತಾ ಇದ್ದಾರೆ ಮತ್ತು ನಡ್ಕೊಂಬರ್ತಾ ಇದ್ದಾರೆ ಎಷ್ಟೊಂದು ಜನ ಊಟ ಎಲ್ಲ ಮಾಡಿಕೊಂಡು. ನೋಡಿ ನನ್ನ ಪಾಟಿಗೆ ನಾನು ಹೋಗ್ತಾ ಇದ್ದೀನಿ, ಆರಾಮಾಗಿ ಜನ ಏನು ಮಾಡ್ತಿದ್ದಾರೆ, ಪಾರ್ಟಿ ಮಾಡೋರು ಪಾರ್ಟಿ ಮಾಡ್ತಿದ್ದಾರೆ. ನಾನು ಹಿಂದೆ ಕಾಣಿಸ್ತಿರ್ಬೋದು ನಿಮ್ಗೆ, ನೋಡಿ ಕುಡಿತಾ ಇದ್ದಾರೆ ಅವರು. ಅವ್ರ ಪಾಡಿಗೆ ಅವ್ರು ಮಾತಾಡಿಕೊಂಡು ನಗಾಡ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ದಾರೆ. ಬಟ್ ಯಾರಿಗೂ ರೇಗ್ಸೋದಾಗಲಿ ಚುಡಾಯಿಸೋದಾಗಲಿ ಏನೂ ಮಾಡಲ್ಲ. ನಾನು ಇಲ್ಲೊಬ್ಬರೇ ಫಾರಿನರ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಈಗ ನಮ್ಮ ಕಡೆ ಎಲ್ಲ ಫಾರಿನರ್ಸ್ ಹೋಗ್ತಿದ್ದಾರೆ ಅಂತಂದರೆ ಎಷ್ಟೊಂದು ಕಡೆ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀವಿ ಯಾವ ಥರ ಅರಾಜ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ನೋಡಿ ಅವ್ರ ಪಾಡಿಗೆ ಅವ್ರು ಕುಡಿತಾ ಇರ್ತಾರೆ. ಈಗ ನಾನು ಒಂದು ಫುಡ್ ಸ್ಟ್ರೀಟ್ನ ರೋಡ್ ಬಂದೆ, ಆ ಕಡೆ ಎಲ್ಲ ಫುಲ್ ಫುಡ್ ಸ್ಟ್ರೀಟು, ಆಲ್ಮೋಸ್ಟ್ ಜನ ಎಲ್ಲ ವೆಕೇಟ್ ಆಗಿಬಿಟ್ಟಿದ್ದಾರೆ. ನಾನಿವಾಗ ಫುಡ್ ಸ್ಟ್ರೀಟ್ ಪಕ್ಕದ್ದು ಅಂದರೆ ಫುಟ್ಪಾತ್ ಕಡೆನೇ ಬರ್ತಾಯಿದ್ದೀನಿ. ಇದೆಲ್ಲ ಬಾಬಿಕ್ಯೂ ಮಾಡ್ತಾರಲ್ಲ, ಈಗ ಸಮ್ಮರ್ ಅಲ್ವಾ, ಸೊ ಬಾಬಿಕ್ಯೂ ತುಂಬ ಫೇಮಸ್ಸು ಇಲ್ಲಿ. ಸುಮಾರು ಜನ ಇಲ್ಲೂ ಕೂಡ ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ, ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ. ನೋಡಿ ಎಲ್ಲ ರೆಸ್ಟೋರೆಂಟ್ಸ್ಗಳು ಓಪನ್ ಇದೆ. ನನಗೆ ಇದು 1 ಗಂಟೆ 1 ರಾತ್ರಿ ಅಂತ ಫೀಲೇ ಆಗ್ತಿಲ್ಲ. ಜನ ಹಂಗೆ ಓಡಾಡ್ತಾ ಇದ್ದಾರೆ. ಮತ್ತು ನೋಡಿ ಹೆಣ್ಮಕ್ಳು ಕೂಡ ಏನು ಆರಾಮಾಗಿ ಓಡಾಡ್ತಿದ್ದಾರೆ ಅಂತ ನೋಡಿ ನನಗೆ. ಅದು ಇಲ್ಲಿ ನೋಡಿ ಲೇಡೀಸ್ ಊಟ ಮಾಡ್ತಾ ಇದ್ದಾರೆ ಈಗ 1 ಗಂಟೆ ರೆಸ್ಟೋರೆಂಟಲ್ಲಿರೋರು. ಆರಾಮಾಗಿ ಫ್ಯಾಮಿಲಿಯವರೆಲ್ಲ ಹೇಗೆ ಓಡಾಡ್ಕೊಂಡಿದ್ದಾರೆ ಅಂತ. ಕುಡಿಯೋರು ಕುಡಿತಾ ಇದ್ದಾರೆ, ಓಡಾಡೋರು ವಾಪಸ್ ಹೋಗ್ತಾ ಇದ್ದಾರೆ ನೋಡಿ. ನಾಳೆ ಅಡುಗೆ ಗಿಡಿ ಮಾಡ್ಕೋತಾ ಇದ್ದಾರೆ. ಇದು ಒಂದು ರೆಸ್ಟೋರೆಂಟು, ಬಾರ್ಬಿಕ್ಯೂನ ರೆಸ್ಟೋರೆಂಟ್ ನೋಡಿ. ಇದೆಲ್ಲ ರೆಸ್ಟೋರೆಂಟ್, ಎಷ್ಟು ಜನ ಒಳಗಡೆ ಇದ್ದಾರೆ. ಇಲ್ಲೂ ನೋಡಿ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿ. ಇಲ್ಲೂ ಕೂಡ ರೋಡ್ ಸೈಡಲ್ಲಿ ಕುಡಿತಾ ಇದ್ದಾರೆ ಕೂತ್ಕೊಂಡು. ಅವ್ರ ಪಾಡ್ಗೆ ಅವ್ರ ಕತೆ ಅವ್ರಿಗೆ. ಸೈಡಲ್ಲೇ ರೆಸ್ಟೋರೆಂಟು ಬೇಸಿಗೆ ಆಗಿರೋದ್ರಿಂದ ಹೊರಗಡೆ ಚೇರ್ ತಂದಾಕಿರ್ತಾರೆ, ಡ್ರಿಂಕ್ಸ್ ಮಾಡ್ತಿರ್ತಾರೆ. ಬಟ್ ಯಾರು 2 ಗಂಟೆಗೂ ಬರಲ್ಲ ನೋಡಿ. ಅವ್ರ ಪಾಡ್ಗೆ ಅವ್ರು ಕುಡಿತಾ ಕೂತಿದ್ದಾರೆ. ನಾನು ಓಡಾಡ್ತಿದ್ದೀನಿ. ಮತ್ತು ನನ್ನ ಮುಂದೆನೂ ಅಷ್ಟೇ ಕೆಲವು ಸಲ ಏನಂತಂದರೆ ಫಾರಿನರ್ ಆಗಿರೋದ್ರಿಂದ ಒಂದೊಂದ್ಸಲ ಗಮನಿಸ್ತಾರೆ, ಯಾರು ಇದು ಹೋಗ್ತಾ ಇರೋದು, ವಿಡಿಯೋ ಮಾಡ್ತಾ ಇರೋದು ಅನ್ನೋ ಥರ. ಈಗ ನಮ್ಮ ಕಡೆನೂ ಯಾರು ಫಾರಿನರ್ಸ್ ಹೋಗ್ತಿದ್ರೆ ಗಮನಿಸ್ತಾರಲ್ಲ, ಅದೇ ಥರ ನೋಡಿ ಗಮನಿಸ್ತಾ ಇದ್ದಾರೆ ಅವರು. ನಾನು ವಿಡಿಯೋ ಮಾಡ್ಕೊಂಡು ಒಬ್ಬಳೇ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಅಂತ. ಇಷ್ಟೇ, ಯಾರು ಚುಡಾಯಿಸೋದಾಗಲಿ ರೇಗಿಸೋದೇ ಆಗಲಿ ಏನೂ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಚೈನಾ ಎಷ್ಟು ಸೇಫ್ಟಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬೋದು. ಇದು ಒಂದೇ ರೋಡಲ್ಲ, ನೀವು ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಿದ್ರು ಇದೇ ವಾತಾವರಣ. ಇದು ನಮ್ಮನೆ ಹತ್ರ ಇರೋ ಪಾರ್ಕು. ಇಲ್ಲಿಂದ ಎಂಡವರೆಗೂ ಇದೆ. ನಾನು ಫುಲ್ ಎಂಡವರೆಗೂ ಹೋಗಲ್ಲ, ಯಾಕೆಂದರೆ ತುಂಬ ಗಾಡಿಗಳೆಲ್ಲ ಓಡಾಡ್ತಿದ್ದೆ, ಭಯ ಏನಿಲ್ಲ. ಆದರೆ ನನಗೆ ಕಳ್ಳರ ಭಯ ಅಂತೂ 100% ಇಲ್ಲ. ಭಯ ಇರೋದೇನೆಂದರೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇರೋ ಯಾರು ಬಂದುಬಿಟ್ರೆ ಅಂತ ಅಷ್ಟು ಭಯ. ಅಂದರೆ ನಾರ್ಮಲಾಗಿ ಜನಗಳ ಕಣ್ಣಿಗೆ ಕಾಣಿಸ್ತಾ ಇರೋ ಅಂಥ ಒಂದು ಎನರ್ಜಿಗಳೆಲ್ಲ ನಮ್ಮನ್ನ ನೋಡ್ತಾ ಇರ್ತಾವಲ್ವ. ಸೊ ಅದೊಂದು ಭಯ ಆಗುತ್ತಷ್ಟೇ ನೋಡಿ. ನಾನು ಪಾರ್ಕ್ ಒಳಗೆ ಬಂದಿದ್ದೀನಿ, ಏನೂ ಭಯ ಇಲ್ಲ. ಸೊ ಚೈನಾದ ಪಾರ್ಕ್ ಒಳಗಿಂದ ನಾನು ಆಚೆಗೆ ಹೋಗ್ತಾ ಇದ್ದೀನಿ. ಈಗ ರಾತ್ರಿ 1:15 ಆಗಿದೆ. 1:15 ನಾನು ಚೈನಾ ಪಾರ್ಕಿಂದ ಒಳಗೆ ಬಂದು ಆಚೆ ಹೋಗ್ತಾ ಇದ್ದೀನಿ. ಸೊ ಈಗ ವಾಪಸ್ ನಡ್ಕೊಂಡು ನಮ್ಮನೆ ರೋಡ್ಗೆ ಹೋಗ್ತೀನಿ. ಸೊ ಈಗ ಆಚೆ ಬಂದೆ ನಾನು ಪಾರ್ಕಿಂದ. ಅಲ್ಲಿ ಬುಲೆಟ್ ಟ್ರೈನ್ ಹೋಗುತ್ತೆ ಆ ಬ್ರಿಡ್ಜ್ ಮೇಲೆ. ಇದು ಒಂದು ಮೇನ್ ರೋಡು ನೋಡಿ, ಎಷ್ಟು ಜನ ಓಡಾಡ್ತಿದ್ದಾರೆ. ಬೋತ್ ಲೇಡೀಸ್ ಮತ್ತು ಜೆಂಟ್ಸ್ ಇಬ್ಬರು ಓಡಾಡ್ತಿದ್ದಾರೆ ಗಾಡಿ ಕಾರ್ಗಳಲ್ಲಿ. ನಾನು ಒಂದು ರೋಡ್ ಸೈಡಲ್ಲಿ ನಿಂತಿದ್ದೀನಿ ನೋಡಿ. ಈಗ ನಾನು ವಾಪಸ್ಸು ಪಾರ್ಕಿಂದ ನಮ್ಮನೆ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ. ಹಿಂದೆ ಇನ್ನೂ ಎಷ್ಟು ಲಾರಿ ಗಾಡಿಗಳೆಲ್ಲ ಓಡಾಡ್ತಿದೆ. ಅಂದರೆ ಚೈನಾದಲ್ಲಿ ಬೆಳಗ್ಗೆವರೆಗೂ ಓಡಾಡ್ತಾನೆ ಇರುತ್ತೆ. ನಮ್ಮನೆ ಸುತ್ತಮುತ್ತ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ.
ಇದು ಒಂದು ಮೇನ್ ರೂಮ್ಸ್ ಇರ್ತಾವಲ್ಲ ಅದದು. ಸೊ ಟೂರಿಸ್ಟ್ ಯಾರು ಬಂದಾಗ ಇಲ್ಲಿ ಹಾಲ್ಟ್ ಆಗ್ತಾರೆ, ಬಿಸ್ನೆಸ್ ಟ್ರಿಪ್ ಯಾರು ಬಂದಾಗ ಇಲ್ಲಿ ಹಾಲ್ಟ್ ಆಗ್ತಾರೆ. ಸೊ ಈಗ ಟೈಮು ಆಲ್ಮೋಸ್ಟು 2 ಗಂಟೆ ಹತ್ತತ್ರ ಆಗಿದೆ. ನಾನು ಇವಾಗ ಒಬ್ಬಳೇ ಇದ್ದೀನಿ ಈ ರೋಡಲ್ಲಿ, ಸೈಲೆಂಟ್ ಇದೆ. ಈ ರಸ್ತೆ ಪೂರ್ತಿ ಯಾರಿಲ್ಲ. 2 ಗಂಟೆ ರಾತ್ರಿ ಆಗಿದೆ. ತಂಪಗೆ ಗಾಳಿ ಸೌಂಡ್ ಅಷ್ಟೇ ಕೇಳಿಸ್ತಿದೆ, ತಣ್ಣಗೆ ಗಾಳಿ ಬೀಸ್ತಿದೆ. ಸೊ ಹೋಗ್ತಾ ಒಂದು ಐಸ್ ಕ್ರೀಮ್ ತೊಗೊಂಡೋಗೋಣ. ಫ್ಯಾಮಿಲಿ ಮಾರ್ಟ್ ಓಪನ್ ಇದ್ರೆ, ಇಲ್ಲ ನಮ್ಮನೆ ಹತ್ರನೇ ಕಾಂಪೌಂಡ್ಗೆ ಅಟ್ಯಾಚ್ ಆದಂಗೆ ಒಂದು ಶಾಪ್ ಇದೆ. ಸೊ ಅಲ್ಲೊಂದು ಐಸ್ ಕ್ರೀಮ್ ತೊಗೊಂಡೋಗೋಣ. ಆರಕ್ಷಕರು ನಡ್ಕೊ ಬರ್ತಾ ಇದ್ದಾರೆ ಆಚೆಗೆ. ನನ್ನ ಹಿಂದೆ ಒಬ್ಬರು ಪೊಲೀಸವ್ರು ನಿಂತಿದ್ದಾರೆ. ಅಂದರೆ ಅವರು ಕೆಲವರು ಡ್ಯೂಟಿ ರೌಂಡ್ ಆಗ್ತಾ ಇರ್ತಾರೆ. ಅಂದರೆ 1 ಅವರ್ಗೆ ಅರ್ಧ ಗಂಟೆಗೆ ಒಂದೊಂದು ರೌಂಡ್ಸ್ ಹಾಕ್ಬೇಕಾಗಿರುತ್ತೆ. ಅವ್ರಿಗೆ ಡ್ಯೂಟಿ ಅಲಾಟ್ ಮಾಡಿರ್ತಾರೆ. ಸೊ ಅವ್ರು ಓಡಾಡ್ತಿರ್ತಾರೆ. ಸೊ ಅವರು ಏನು ಯಾರನ್ನೂ ಕೇಳೋಕ್ಕೆ ಹೋಗೋಲ್ಲ. ಸೊ ಎಲ್ಲರೂ ಇಲ್ಲಿ ಕಾಮನ್ ವಾಕ್ ಮಾಡ್ತಿರ್ತಾರೆ. ಮಧ್ಯರಾತ್ರಿ ಆಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಸೊ ಅವ್ರು ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಸೊ ಅದಕ್ಕೆ ಯಾರನ್ನೂ ಕೇಳೋದಿಲ್ಲ. ನಾನಂತೂ ಮಧ್ಯರಾತ್ರಿನಲ್ಲಿ ಎಲ್ಲೂ ಓಡಾಡಿಲ್ಲ. ನಾನು ಹೇಳಬೇಕು ಅಂದರೆ ನಾನು ಚೈನಾದಲ್ಲೂ ಒಬ್ಬಳೇ ಮಧ್ಯರಾತ್ರಿಲಿ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ನಾನು ನಮ್ಮ ಊರುಗಳಲ್ಲೂ ಕೂಡ ಮಧ್ಯರಾತ್ರಿಯಲ್ಲಿ ಹೊರಗಡೆ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲ ಬಸ್ಸಲ್ಲಿ ಓಡಾಡಿದ್ದೀನಿ ಒಬ್ಬಳೇ ಅಂತಂದ್ರೂ 9 ಗಂಟೆ 9:30 ಅಷ್ಟೇ. ಸೊ ಇದೇ ಫಸ್ಟ್ ಟೈಮ್ ನಾನು ಮಧ್ಯರಾತ್ರಿ ಚೈನಾದಲ್ಲೂ ಇನ್ಕ್ಲೂಡಿಂಗ್ ಚೈನಾ ಇದೇ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ನಾನು ಆ ಕಡೆಯಿಂದ ಬಂದಿದ್ದೀಗ. ಏನೋ ಸೌಂಡ್ ಆಗ್ತಿದೆ ಇಲ್ಲಿ. ಯಾವುದೋ ನಾಯಿ ಅಳ್ತಾ ಇದೆ, ಚಿಕ್ಕ ಮರಿ. ಓಯ್, ಇದು ಯಾರೋ ಮಲಗಿಸ್ಬಿಟ್ಟು ಹೋಗ್ಬಿಟ್ಟಿದೆ ಏನೋ. ಚಿಕ್ಕ ಮರಿ ಅಳ್ತಾ ಇದೆ ಜೋರಾಗಿ. ಓಯ್ ಪಾಪ, ಏನಾಗ್ತಿದೆಯೋ ಏನೋ ಅದಕ್ಕೆ. ಪಾಪ ಯಾವುದೋ ನಾಯಿ ಮರಿ ಅಳ್ತಾ ಇದೆ. ಇದು ನೋಡಿ, ಯಾರೋ ಇಲ್ಲಿ ಮಲಗಿಸ್ಬಿಟ್ಟು ಹೋಗ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ. ಅಯ್ಯೋ, ಆಕ್ಸಿಡೆಂಟ್ ಆಗಿರ್ಬೋದು ಮೋಸ್ಟ್ಲಿ ಅದಕ್ಕೆ. ಇಲ್ಲೊಂದು ಫ್ಯಾಮಿಲಿ ಮಾರ್ಟ್ ಇದೆ. ಇಲ್ಲೊಂದು ಐಸ್ ಕ್ರೀಮ್ ತಗೊಳ್ಳೋಣ. ಒಳಗಡೆ ನೋಡಿ, ಫ್ಯಾಮಿಲಿ ಮಾರ್ಟ್ ಒಳಗಡೆ ಲೇಡೀಸು ಇದ್ದಾರೆ, ಜೆಂಟ್ಸು ಇದ್ದಾರೆ, ಊಟ ಮಾಡ್ತಿದ್ದಾರೆ. ಅಂದರೆ ಇನ್ಸ್ಟೆಂಟ್ ಫುಡ್ ಸಿಗುತ್ತೆ ಅವ್ರಿಗೆ. ನಮಗೆ ಈ ಫ್ಯಾಮಿಲಿ ಮಾರ್ಟಲ್ಲಿ ಎಮರ್ಜೆನ್ಸಿಗೆ ಏನು ಊಟ ಬೇಕು ಅದು ಸಿಗುತ್ತೆ. ನಾನೊಂದು ಐಸ್ ಕ್ಯಾಂಡಿ ತೊಗೊಳ್ಳೋಣ ಅಂತ. ಯಾಕೋ ಗಂಟ್ಲೆಲ್ಲ ಸ್ವಲ್ಪ ಡ್ರೈ ಆಗಿದೆ. ನೋಡಿ, ಇಲ್ಲಿ ಊಟ ಎಲ್ಲ ಸಿಗುತ್ತೆ ಫ್ಯಾಮಿಲಿ ಮಾರ್ಟಲ್ಲಿ. ಸುಮಾರು ಜನ ಊಟ ಮಾಡ್ತಾರೆ ಕೂಡ ಇಲ್ಲಿ ಬಂದು. ಅಂದರೆ ಇದು ತೊಗೊಂಡು ಬಿಸಿ ಮಾಡಿಕೊಂಡು ತಿಂತಾರೆ. ನೋಡಿ, ಮಾಂಸದ ನೂಡಲ್ಸು. ಇದು ಅಷ್ಟೇ, ಕಾಳು ಮಾಂಸ ಏನೋ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಮಾಂಸ, ಮೊಟ್ಟೆ ಫ್ರೀಸರಲ್ಲಿ ಇಟ್ಟಿರ್ತಾರೆ ಹಾಳಾಗಬಾರ್ದು ಅಂತ. ಬಿಸಿ ಮಾಡ್ಕೊಂಡು ತಿನ್ಕೋತಾರೆ ಎಮರ್ಜೆನ್ಸಿಗೆ, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ದಿರೋರು. ಇದೆಲ್ಲ ಸ್ನ್ಯಾಕ್ಸ್ ಸೆಕ್ಷನು. ಐಸ್ ಕ್ರೀಮ್ ಬಿಲ್ ಮಾಡಿಸೋಣ ಈಗ. ಐಸ್ ಕ್ಯಾಂಡಿ ಕೋನ್. ಹಾ, ಸೊ ಇಲ್ಲಿ ನಾವು ಪಾಸ್ವರ್ಡ್ ಎಂಟರ್ ಮಾಡಬೇಕು ನಮ್ಮ ಬಿಲ್ಡಿಂಗ್ದು ಒಳಗೆ ಎಂಟ್ರಿ ಆಗುವಾಗ. ಆಗ ಡೋರ್ ಅನ್ಲಾಕ್ ಆಗುತ್ತೆ.
ನೋಡಿ ಮತ್ತೆ ಲಾಕ್ ಆಯಿತು, ಓಪನ್ ಆಗಲ್ಲ. ನಾವು ಇಲ್ಲಿಂದ ಹೊರಗಡೆ ಹೋಗೋರು ಈಗ ಅನ್ಲಾಕ್ ಮಾಡಬೇಕು. ಮತ್ತೆ ಲಾಕ್ ಮಾಡಿದೆ. ಈಗ ಇವಾಗ ಬಂದೆ ನಾನು ಮನೆಗೆ. ಈ ಒಂದು ಪುಟ್ಟ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಪ್ಕಮಿಂಗ್ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.